ಹಂಗೆ ನನ್ನ ಫ್ರೆಂಡು ಲೇಖಾ ಅಂತ ಅವ್ರು ಹೇಳಿದ್ರು. ಏನಂತ ಹೇಳಿದ್ರು, ಇಲ್ಲಿ ಏನಿದೆ ಅಂತ ಹೇಳಿದ್ರು. ನನಗೆ ಅಂದರೆ ತುಂಬ ಅನ್ಸಫಿಷಿಯೆಂಟ್ ಆಗಿರ್ತಿತ್ತು, ಯಾವಾಗಲೂ ಮಾತಾಡ್ತಿರ್ತೀನಿ ಸ್ಕೂಲ್ ಹತ್ರ. ಅದಕ್ಕೆ ಒಂದ್ಸರಿ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲ ಸ್ವಲ್ಪ ಇದಾದ. ಅವಾಗ ಲೇಖಾ ಬಂದು ಇಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಇಲ್ಲ ಬೇಡ, ನಾನು ಸೋಮವಾರದಿಂದ ಬರ್ತೀನಿ ಹಂಗೆ ಹಿಂಗೆ ಅಂತ ನಂಬರ್ ತಗೊಂಡೆ. ಗುರುವಾರ ಹೇಳಿದ್ರು, ಶುಕ್ರವಾರ ಬನ್ನಿ ಪರವಾಗಿಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ, ಕುಂತ್ಕೊಂಡೆ ಬನ್ನಿ ಅಂತಂದು. ಸರಿ ಆಯಿತು ಅಂತ ಹೋದೆ. ಕುಂತ್ಕೊಂಡೆ ಬಂದೆ. ಎತ್ತಕ್ಕೆ ಆಗ್ತಾ ಇರಲಿಲ್ಲ, ಸ್ಟೆಪ್ಸ್ ಹತ್ತಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆಮೇಲೆ ಬಂದಾದ್ಮೇಲೆ ನಾನು ಇಷ್ಟೊಂದು ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿ, ಜನಗಳೆಲ್ಲ ನೋಡಿ, ಇದೇನಿದು ಫ್ರೀಯಾಗಿ ಮಾಡ್ತಾರಲ್ಲ ಅಂತ ನನಗೆ ಡೌಟ್ ಬಂದು ಎಲ್ಲಾರನ್ನೂ ಎನ್ಕ್ವೈರಿ ಮಾಡೋದ್ಮೇಲೆ ನೋಡಿ ಅಮ್ಮ ಪ್ರತಿಯೊಬ್ಬರನ್ನ ಎನ್ಕ್ವೈರಿ ಮಾಡಿದ್ದಾರೆ. ಬಂದ ತಕ್ಷಣ ಡೌಟ್ ಬಂದು ಎಷ್ಟು ಚೆನ್ನಾಗಿದಾರಲ್ಲ, ಹೆಂಗ್ ಮಾಡ್ತಾರೆ ಇವರು, ಹೆಂಗ್ ಕೊಡ್ತಾರೆ ಇವರು ಅಂತ ಅದೇ ಚಿಕ್ಕವಾಗಿ ಅಲ್ವಾ ಎಲ್ಲಾರು ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದಾರೆ. ಏನ್ ಎನ್ಕ್ವೈರಿ ಮಾಡಿದ್ರಿ? ಅದೇ ಯಾಕೆ ಹಿಂಗೆ ನಡೆಸ್ತಾ ಇದ್ದೀರಾ, ಸರಿಯಾ ಅಥವಾ ಏನೋ ಇಲ್ಲಿಗಲ್ಲ ಫ್ರಾಡ್ ಮಾಡ್ತಾ ಇದೀವಿ ಅನ್ಕೊಬಿಟ್ಟವ್ರೆ ಅಮ್ಮ. ಆಮೇಲೆ ಸ್ವಲ್ಪ ದಿವಸ ನಡೆಸ್ಬಿಟ್ಬಿಡ್ತಾರ, ಹಿಂಗೆ ಎಲ್ಲ ಅಡ್ರೆಸ್ ಇಸ್ಕೊಂಡ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾರಲ್ವಾ, ಅದೆಲ್ಲ ಆ ಥರ ಅಂದ್ಕೊಂಡೆ. ಆಮೇಲೆ ಒಂದು ದಿವಸ ಅದಾಯಿತು. ಸೆಕೆಂಡ್ ಡೇ ಬಂದಾಗ ನನಗೆ ಸ್ವಲ್ಪ ಮೈ ರಿಲೀಫ್ ಆಯಿತು. ಸೆಕೆಂಡ್ ಡೇಗೆ ಮೈ ರಿಲೀಫ್ ಆಯಿತು, ಬಾಡಿ ರಿಲೀಫ್ ಆಗಿದೆ. ಮೈಂಡು ಆಮೇಲೆ ಎಲ್ಲ ಫ್ರೆಂಡ್ಸ್ ಥರನೇ ಎಲ್ಲ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಮಾತಾಡಿಸ್ಕೊಂಡು ಆಮೇಲೆ ಟ್ರೀಟ್ ಮಾಡಿದಾಗ ಅವಾಗ ಇದೇನಕ್ಕೆ ಇದೆಯಾ, ಅವರು ಫಾರಿನ್ನಿಂದ ಯಾಕೆ ಫ್ರೀಯಾಗಿ ಕೊಡ್ತಾರೆ, ಅವ್ರಿಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಎಲ್ಲರೂ ಹೇಳಿದಾಗ ಆಮೇಲೆ ಡೌಟ್ ಕ್ಲಿಯರ್ ಆಯಿತು. ಡೌಟ್ ಕ್ಲಿಯರ್ ಆದಾದ್ಮೇಲೆ ನಂದು ಹೆಲ್ತ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಬರ್ತಾಯಿತ್ತು. ಏನು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ನನಗೆ ಸ್ವಲ್ಪ ಇದು ಫ್ರಾಜನ್ ಶೋಲ್ಡರ್ ಇತ್ತು. ಡಾಕ್ಟರ್ ಹತ್ರ ಎಲ್ಲ ಹೋಗಿ ಎಲ್ಲ ಇದು ಅನಲೈಸ್ ಎಲ್ಲ ಮಾಡಿದ್ಮೇಲೆ ಏನಿಲ್ಲ, ಕೆಲವ್ರಿಗೆ ಡಯಾಬಿಟಿಸ್ ಬರುತ್ತೆ, ಇದು ಸಕ್ಕರೆ ಕಾಯಿಲೆ ಅಂತ ಎಲ್ಲ ಹೇಳಿದ್ರು. ಡಯಾಬಿಟಿಸ್ ಅಂದ್ರೆ ಅದೇನು ಇರಲಿಲ್ಲ, ಎಲ್ಲ ಇಲ್ಲಿ ಬಂತು. ಎಲ್ಲ ಚೆಕಪ್ ಮಾಡಿ ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಿದ್ದೆ ಬಾಡಿ ಪೇನ್ಗೆ, ಆ ಥರ ಇಲ್ಲ. ಶೋಲ್ಡರ್ ಪೇಯ್ನು ಮತ್ತು ಹಿಂದಗಡೆ ಬ್ಯಾಕ್ ಪೇಯ್ನು, ಆಮೇಲೆ ಲೋಯರ್ ಬ್ಯಾಕ್ ಪೇಯ್ನ್, ಫುಲ್ಲು ಬ್ಯಾಕ್ ಪೇಯ್ನೇ, ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಇತ್ತು. ಇಲ್ಲಿ ಬಂದಮೇಲೆ ಫುಲ್ಲು 90% ಕ್ಯೂರ್ ಆಗಿದೆ ನನಗೆ. ಅಮ್ಮಗೆ ಚಪ್ಪಾಳೆ ಬರಲಿ ನೋಡಿ. ಅಮ್ಮ 1 ವರ್ಷದಿಂದ ಬರ್ತಾ ಇದ್ದಾರೆ ಅಲ್ವಾ? ಆಮೇಲೆ ಇಲ್ಲಿ ಬಡವರಿಗೆ ಆಮೇಲೆ ವಯಸ್ಸಾದವ್ರಿಗೆ ಅಲ್ಲಿ ಅಮ್ಮ ತಂದೆ ತಾಯಿ ಅಂತ ಹೇಳ್ಕೊಂಡು ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಆ ಮಾತು ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ನಮಗೆ. ಆಮೇಲೆ ಖುಷಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿ ನಮ್ಮ ಥರನೇ ನಮ್ಮ ಮಿಂಗಲ್ ಹಾಕ್ಕೊಂಡು ನಮ್ಮ ಜೊತೆನೇ ಮಿಂಗಲ್ ಹಾಕ್ಬಿಟ್ಟು ನೆಡ್ಕೊಳ್ತಾ ಇದ್ದಾರೆ ಸ್ಟಾಫ್ಸ್ ಎಲ್ಲ. ಸ್ಟಾಫ್ ಅನ್ನೋದಕ್ಕಿಂತ ನನಗೆ ಜಾಸ್ತಿ ಕ್ಲೋಸ್ ಫ್ರೆಂಡ್ಸೇ ಎಲ್ಲರೂ ಸಿಕ್ಕಿದ್ದಾರೆ. ಮತ್ತೆ ಅಮ್ಮ ನಿಮ್ಮ ನಿದ್ರೆದಲ್ಲಿ ಯಾವ ಥರ ಚೇಂಜಸ್ ಆಗಿದೆ? ನೆನ್ನೆ ಇನ್ನೊಂದು ಮಿರಾಕಲ್ ಇರಬೇಕು. ನೆನ್ನೆ ನನಗೆ ಅದು 5Gದು ನನಗೆ ಗೊತ್ತಿರಲಿಲ್ಲ ನೆನ್ನೆ ತನಕ. ಅವರೆಲ್ಲ ಕೇಳಿದ್ರು ಅಲ್ಲಿ ನಿಂತ್ಕೊಂಡು ಇವರು ಕಲ್ಪನಾ, ನಿಮ್ಗೇನೋ ಅದು ಇದು ಅಂತ. ಆಮೇಲೆ ಇದೇನೋ ಹಾಕಿಸ್ಕೊಳ್ಬೋದಾ ಹಿಂಗೆ ಅಂತಂದಾಗ ಹೌದು ಇಲ್ಲೆಲ್ಲ ನೋಡ್ಬಿಟ್ಟು ಗೊತ್ತಿರಲಿಲ್ಲ ನನಗೆ. ಆಮೇಲೆ ಸುಮ್ಮನೆ ಹಿಂಗೆ 40 ಇರಿಸ್ಕೊಂಡು 10 ಮಿನಿಟ್ಸ್ ಹಾಕೊಂಡು ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ನಿನ್ನೆ ಗೊತ್ತಾಗ್ಬಿಟ್ಟು ನೋಡೋಣ ನಿದ್ದೆ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ನಿದ್ದೆ ಮಾಡಿ ಹಾಕ್ತಾರೆ. ರಾತ್ರಿ ಫುಲ್ ನಿದ್ದೆನೆ, ಜೋರಾದ ಚಪ್ಪಾಳೆ ಬಂತು. ತುಂಬಾ ಸಫಿಷಿಯೆಂಟ್ ಆಗಿ ನಿದ್ದೆ ಬಂತು. ಆವಾಗ ಗೊತ್ತಾಯ್ತು ಇದೆಲ್ಲ ತುಂಬಾ ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಅಂತ. ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಯಾವ ತರ ಚೇಂಜಸ್ ಇದೆ? ನಾನು ಫಸ್ಟ್ ಲೇಸಿನೇ, ಫುಲ್ಲು ಲೇಸಿ ಆಗಿದ್ದೆ, ಲೇಸಿ ಆಗಿದ್ದೆ ಫುಲ್ಲು. ಆಮೇಲೆ ಯಾವಾಗಲೂ ಎದ್ದೊಳೋದು, ಯಾವಾಗಲೂ ಕೆಲಸ ಮಾಡೋದು, ಮಕ್ಳಿಗೋಸ್ಕರ ಇದು ಮಾಡಿಕೊಂಡು ಹಾಗೆಲ್ಲ. ಇವಾಗ ಇಲ್ಲಿಗೆ ತಿರುಪಿಗೆ ಬರಬೇಕು ಅಂತಲೇ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ರೆಡಿಯಾಗಿ ಬರ್ತೀವಿ. ನಾವು ಕಾಲೇಜ್ಗೆ ಹೋಗ್ತಿದ್ವಲ್ಲ ಆ ಥರನೇ ಬರ್ತೀವಿ ನಾವು. ಮತ್ತೆ ಮೇಲೆಲ್ಲ ಸ್ಟಾಫ್ ಎಲ್ಲ ಹೇಗಿರುತ್ತೆ? ಮತ್ತೆ ಏನಾದ್ರು ಚಾರ್ಜಸ್ ಮಾಡೋದು ನಿಮಗೆ? ನಾವು ಏನಿಲ್ಲ ಪಾಪ, ಏನಿಲ್ಲ. ನಾವು ಒಬ್ಬೊಬ್ಬರಿಗೂ ಎನ್ಕ್ವೈರಿ ಮಾಡಿಬಿಟ್ಟಿದ್ದೀವಿ. ನಾನಂತೂ ಯಾರಿಗೂ ಗೊತ್ತಾಗಲ್ಲ, ಊಟ ತಗೊಳ್ಳಿ ನಾವೇ ಕೊಡಿಸ್ತೀವಿ ಅಂತ. ಒಬ್ರು ಎಲ್ಲರೂ ಸೇರ್ಬಿಟ್ಟು ಒಂದೇ ಆನ್ಸರ್, ಏನು ಬೇಡ ಕಂಟಿನ್ಯೂಸ್ ಆಗಿ ಬನ್ನಿ, ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರಿಗೂ ಏನಾದರೂ ಪ್ರಾಬ್ಲಮ್ ಇದ್ರೆ ಕರ್ಕೊಂಬಂದು ಸೇರಿಸಿ, ಅಷ್ಟೇ ನಮಗೆ ಅದೇ ದೊಡ್ಡ ಹೆಲ್ಪ್ ಅಂತ ಹೇಳಿದ್ದಾರೆ ಅಷ್ಟೇ. ತುಂಬ ಒಳ್ಳೆ ಸ್ಟಾಫ್ ಅನ್ನೋಕ್ಕಿಂತ ತುಂಬಾ ಒಳ್ಳೆ ಫ್ರೆಂಡ್ಸ್ಗಳು ಅಷ್ಟು ತುಂಬ ಚೆನ್ನಾಗಿದೆ. ಕೊನೆಯದಾಗಿ ಅಮ್ಮ, ಇಲ್ಲೆಲ್ಲ ಅಪ್ಪ ಅಮ್ಮಂದಿರೆಲ್ಲ ಇವತ್ತು ನೆನ್ನೆ ಬಂದಿರೋರು,
ಓಕೆನಾ? ಮತ್ತೆ ಇಲ್ಲಿ ವಿಡಿಯೋ ಕೂಡ ನೋಡ್ತಾ ಇರ್ತಾರೆ ಅಪ್ಪ ಅಮ್ಮಂದಿರೋರ್ಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮ ಈಗ ಬಂದಿರೋರ್ಗೆಲ್ಲ ಅಪ್ಪ ಅಮ್ಮಂದಿರೋ? ಅದೇ ನಮ್ಮಂಗೆ ನೀವು ಬಂದಿರ್ತೀರ ನಂತರನೇ ನಿಮ್ಗೂ ಎಷ್ಟೊಂದು ಎಲ್ಲ ಡೌಟ್ಸ್ ಎಲ್ಲ ಇರುತ್ತೆ. ಬರ್ತಾ ಬರ್ತಾ ನಮಗೆ ಅದು ಸಾಲ್ವ್ ಆಗ್ತಾ ಆಗ್ತಾ ಇದು ಏನು ಬೆನಿಫಿಟ್ಟು ಬೇರೆಯವ್ರಿಗೆ ಪರೋಪಕಾರ ಥರ ಇದೆ, ಇದು ಫ್ರೀಯಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅದು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗೋರು ಮುಂದಕ್ಕೆ ನಮಗೂ ಒಂದು ಕಾಲ ಬರ್ಬೋದು, ನಾವು ಕೊಂಡ್ಕೊಳ್ಳೋಣ ನನ್ನ ಸ್ಟೇಜಿಗೆ ಬರ್ಬೋದು. ಎಲ್ತ್ ಇಲ್ದಲೇ ಇದ್ರೆ ಯಾವ ಹೆಲ್ತ್ ಕಟ್ಕೊಂಡು ಏನೋ ಇದು ಯೂಸ್ ಆಗಲ್ಲ. ಅದಕ್ಕೆ ಹೆಲ್ತ್ ಫಸ್ಟ್ ಅಂತ ಇಲ್ಲಿ ಮಾಡ್ತಾರೆ. ಪಚ್ಚಕಲ್ಲಿಂದ ತುಂಬಾ ಇಂಪ್ರೂವ್ ಆಗಿದೆ, ಇದು ದೇವರು ಅಂತ ಕನ್ಸಿಡರ್ ಮಾಡಿದ್ದಾರಂತೆ, ಎಲ್ಲ ಬರ್ತಿದ್ದಾರೆ. ಅದರಿಂದ ನಮಗೂ ಒಳ್ಳೇದಾಗುತ್ತೆ ಅಂತ ಅಂದಾಗ ನಮಗೂ ಒಳ್ಳೇದಾಗಿ ಬೇರೆಯವ್ರಿಗೂ ಒಳ್ಳೇದು ಮಾಡಬೇಕು ಅಂತ ಅಷ್ಟೇ ನಮ್ಮ ಅನಿಸಿಕೆ. ಈಗ ಅಮ್ಮ ನೀವೇನಾದ್ರು ಟ್ಯಾಬ್ಲೆಟ್ ಮಾತ್ರೆ ಏನಾದ್ರು ತಗೊಳ್ತಾ ಇದ್ದೀರಾ? ಇಲ್ಲ ಈಗೇನು ಟ್ಯಾಬ್ಲೆಟು ಇಲ್ಲ, ಮತ್ತೆ ಯಾವುದು ನೋವಿನ ಔಷಧಿ ಏನೋ ಹಚ್ಕೊಂತ ಇಲ್ಲ. ಬರೀ ಥೆರಪಿ ಬರ್ತಾ ಇದ್ದೀರಾ? ಬರೀ ನೀರು ಕುಡ್ಕೊಂಡು ಇದು ಕುಡ್ಕೊಂಡು ಬರ್ತಾ ಇದ್ದೀರಾ ಈಗ? ಹೌದು. ಫಸ್ಟ್ ಬಂದಾಗ ಅಮ್ಮ ಕುಡ್ಕೊಂಡು ಬರ್ತಾ ಇದ್ರು, ಈಗ ಖುಷಿಯಿಂದ ಹ್ಯಾಪಿಯಾಗಿ ಫುಲ್ ಆಕ್ಟಿವ್ ಆಗಿ ಅಮ್ಮ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಬನ್ನಿ, ನೀವು ಬನ್ನಿ, ನಿಮ್ ಕೈಲಾದಷ್ಟು ಬೇರೆಯವ್ರನ್ನು ಕರ್ಕೊಂಡು ಬನ್ನಿ. ಒಬ್ಬೊಬ್ರೆ ಬರಕ್ಕೆ ಸಾಧ್ಯ ಆಗಲ್ಲ ಇದ್ರೆ ಫ್ರೆಂಡ್ಸ್ ಕರ್ಕೊಂಡು ಬನ್ನಿ. ಒಳ್ಳೇದಾಗ್ಬಿಟ್ರೆ ನಾವು ಕರ್ಕೊಬೋದು ಬಾಳೆದಿಂದ ಮಕ್ಕಳು. ಥ್ಯಾಂಕ್ ಯು.